ಕಸದ ತೊಟ್ಟಿಯಂತಾಗ್ತಾ ಇದೆ ಕೋಡಿ ಬಸವೇಶ್ವರ ದೇವಸ್ಥಾನದ ಮುಂದಿನ ಜಾಗ. ಇದು ಜಿಲ್ಲಾಧಿಕಾರಿ ಕಚೇರಿಯಿಂದ ಕೂಗಳತೆ ದೂರದಲ್ಲಿರುವ ರಸ್ತೆಯ ದುಸ್ಥಿತಿ. ಎಸ್ ವೀಕ್ಷಕರ, ತುಮಕೂರು ನಗರ ಸ್ಮಾರ್ಟ್ ಸಿಟಿ ಖ್ಯಾತಿಗೆ ಪಾತ್ರವಾಗ್ತಾ ಇದೆ. ಈ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಗರಕ್ಕೆ ಕೋಟಿ ಅನುದಾನ ಕೂಡ ಹರಿದು ಬರ್ತಾ ಇದೆ. ಆದ್ರೆ ತುಮಕೂರು ನಗರ ಸ್ಮಾರ್ಟ್ ಆಗೋದ್ಯಾವಾಗ ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡುವುದಕ್ಕೆ ಶುರುವಾಗಿದೆ. ಯಾಕಂದ್ರೆ ಕಸದ ಸಮಸ್ಯೆ ತುಮಕೂರು ಜನರನ್ನ ಹೈರಾಣಾಗಿಸಿದೆ. ಎಲ್ಲಂದ್ರಲ್ಲಿ ಕಸದ ರಾಶಿಗಳು ಕಾಣಿಸ್ತಾ ಇದ್ದು ಸ್ಮಾರ್ಟ್ ಸಿಟಿ ಹೆಗ್ಗಳಿಕೆಗೆ ಕಳಂಕ ಬರುವಂತಾಗಿದೆ. ಹೌದು, ನಿಮ್ಮ ಪ್ರಜಾಶಕ್ತಿ ಟಿವಿ ತುಮಕೂರು ನಗರದ ಸಮಸ್ಯೆಗಳನ್ನ ಅಧಿಕಾರಿಗಳ ಮುಂದಿಟ್ಟು ಅವುಗಳಿಗೆ ಪರಿಹಾರ ಒದಗಿಸುವ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಲೇ ಬರ್ತಿದೆ. ಇವತ್ತು ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಯಿಂದ ಕೂಗಳತೆ ದೂರದಲ್ಲೇ ಇರುವ ಕೋಡಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಮುಂದಿನ ದುಸ್ಥಿತಿಯನ್ನ ನಿಮ್ಮ ಮುಂದಿಡುವ ಕೆಲಸವನ್ನ ಮಾಡ್ತೀವಿ. ಹೌದು, ಕೋಟೆ ಆಂಜನೇಯ ಸ್ವಾಮಿ ಸರ್ಕಲ್ನಿಂದ ಸ್ವಲ್ಪ ಕೆಳಗೆ ಹೋದ್ರೆ ನಿಮಗೆ ಕೋಡಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಇದರ ಎದುರುಗಡೆನೆ ಗಾರ್ಡನ್ ರಸ್ತೆ ಇದೆ. ಈ ಗಾರ್ಡನ್ ರಸ್ತೆಯ ಪಕ್ಕದಲ್ಲಿಯೇ ರಾಶಿ ಕಸ ಬಿದ್ದಿದೆ. ತಿಂಗಳುಗಟ್ಟಲೆಯಿಂದ ಕಸದ ರಾಶಿ ಬಿದ್ದಿದ್ರೂ ಕೂಡ ಯಾರು ಇದನ್ನ ಸ್ವಚ್ಛಗೊಳಿಸುವ ಕೆಲಸ ಮಾಡಿಲ್ಲ. ಇನ್ನು ನಾನು ಆಗ್ಲೇ ಹೇಳಿದಂತೆ ಇದರ ಸಮೀಪದಲ್ಲಿಯೇ ಜಿಲ್ಲಾಧಿಕಾರಿ ಕಚೇರಿ ಇದೆ, ನ್ಯಾಯಾಲಯವಿದೆ, ಇನ್ನು ಹಲವಾರು ಕಚೇರಿಗಳಿವೆ. ಹಲವು ಅಧಿಕಾರಿಗಳು ಪ್ರತಿನಿತ್ಯ ಈ ರಸ್ತೆಯಲ್ಲಿಯೇ ಓಡಾಡ್ತಾರೆ. ಅವರಿಗೆ ಇದು ಕಾಣಿಸಿದ್ಯೋ ಇಲ್ವೋ ಗೊತ್ತಿಲ್ಲ, ಅಥವಾ ಕಂಡ್ರು ಕಾಣದಂತೆ ಓಡಾಡ್ತಿದ್ದಾರೋ ಆ ದೇವರೇ ಬಲ್ಲ. ಇನ್ನು ಒಂದ್ ಕಡೆ ಚರಂಡಿ ದುರ್ನಾತ, ಮತ್ತೊಂದ್ ಕಡೆ ಹೀಗೆ ಎಲ್ಲಂದ್ರಲ್ಲಿ ಬಿದ್ದಿರುವ ಕೊಳೆತ ಕಸದ ರಾಶಿ. ಹೀಗಾಗಿ ಇಲ್ಲಿ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡೇ ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತುಮಕೂರನ್ನ ಸ್ವಚ್ಛ ನಗರ ಸ್ಮಾರ್ಟ್ ಸಿಟಿ ಅಂತ ಕರೆಯೋದಕ್ಕೆ ಎಲ್ಲೋ ಒಂದು ಕಡೆ ನಮಗೆ ತುಂಬಾ ಬೇಸರ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವೀಗ ಗಾರ್ಡನ್ ರಸ್ತೆ ಹಾಗೂ ಕೋಡಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಜಾಗದಲ್ಲಿದ್ದೇವೆ. ಆ ಜಾಗದಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನ ನೀವೇ ನೋಡ್ತಾ ಹೋಗಿ ದೃಶ್ಯಗಳಲ್ಲಿ. ಎಲ್ಲಿ ನೋಡಿದರೂ ಕೂಡ ಕಸ, ಇಲ್ಲಿ ಓಡಾಡೋರೆಲ್ಲ ಮೂಗು ಮುಚ್ಕೊಂಡು ಓಡಾಡೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೊಳಚೆ ನೀರು ಕೂಡ ಇಲ್ಲಿಂದಲೇ ಹರಿದು ಹೋಗೋದ್ರಿಂದ ಇಲ್ಲಿ ಕೊಳಚೆ ನೀರಿನ ದುರ್ಗಂಧ ಇಲ್ಲಿಂದ ಸುಮಾರು ದೂರದವರೆಗೂ ಬೀರ್ತಾ ಇದೆ. ಈ ಕೂಗಳತೆಯ ದೂರದಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿ ಇದ್ರೂ ಕೂಡ ಇಲ್ಲಿನ ನ್ಯಾಯಾಧೀಶರ ಕಚೇರಿಗಳು, ನ್ಯಾಯಾಲಯ ಹಾಗೂ ಅಂಚೆ ಕಚೇರಿಗಳು ಎಲ್ಲವೂ ಕೂಡ ಮುಖ್ಯ ಕಚೇರಿಗಳು ಇಲ್ಲಿಂದ ಕೂಗಳತೆ ದೂರದಲ್ಲಿಯೇ ಇವೆ. ಆದರೆ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಮಾತ್ರ ಇಲ್ಲಿಂದ ಕಸವನ್ನು ತೆಗೆದು ಇಲ್ಲಿಯೇ ಬಿಟ್ಟು ಹೋಗಿದ್ದಾರೆ. ಅದರಿಂದ ಕೂಡ ದುರ್ನಾತ ಬೀರ್ತಾ ಇದೆ. ಇಲ್ಲಿ ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋಂಥದ್ದು, ಇಲ್ಲಿ ಓಡಾಡೋರಿಗೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಮೂಗು ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವೇ ನೋಡಿ, ಮಹಾನಗರ ಪಾಲಿಕೆಯವರು ಇಲ್ಲಿಂದ ಕೊಳಚೆಯನ್ನು ತೆಗೆದು ಇಲ್ಲೇ ಬಿಟ್ಟಿರೋದ್ರಿಂದ ಇಷ್ಟು ತೊಂದರೆ ಆಗ್ತಾ ಇದೆ. ಮತ್ತು ಇಲ್ಲಿಂದ ಸ್ಥಳೀಯರು ಕೂಡ ಇಲ್ಲಿಗೆ ಕಸವನ್ನು ತೆಗೆದುಕೊಂಡು ಬಂದು ಆಗ್ತಾ ಇದ್ದಾರೆ. ಅದರಿಂದನೂ ಕೂಡ ತುಂಬ ತೊಂದರೆ ಉಂಟಾಗ್ತಾ ಇದೆ. ಆದರೆ ಮಹಾನಗರ ಪಾಲಿಕೆಯವರು ಮಾತ್ರ ಇಲ್ಲಿ ರಾಶಿ ಕಸವನ್ನು ತೆಗೆದು ಇಲ್ಲೇ ಬಿಡೋ ಕೆಲಸ ಮಾಡ್ತಾ ಇದ್ದಾರೆ. ಬಿಟ್ಟರೆ ಯಾವುದನ್ನು ಕೂಡ ಇಲ್ಲಿಂದ ತೆಗೆದುಕೊಂಡು ಹೋಗಿ ಬೇರೆ ಕಡೆ ವಿಲೇವಾರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಕೆಳಗಡೆಯಿಂದನೂ ನಾವು ನೋಡ್ಕೊಂಡು ಬಂದರೆ ನಮಗೆ ಕಾಣಿಸೋದು ಬರೀ ಕಸನೇ ಕಾಣಿಸ್ತಾ ಇದೆ. ಯಾಕಂದರೆ ಅಲ್ಲಿಂದ ತೆಗೆದ ಕಸವನ್ನು ಇಲ್ಲೇ ಬಿಟ್ಟು ಇಷ್ಟೊಂದು ಹೈಟ್ ಆಗಿದೆ. ಇದು ನಾವೇನು ಕೊಳಚೆ ನೀರು ವಾಸನೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಂದ ಕಸ ತೆಗಿತಾರೆ. ಆ ಕಸನ ಬೇರೆ ಕಡೆ ತೆಗೆದುಕೊಂಡು ಹೋಗಿ ವಿಲೇವಾರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ, ಇಲ್ಲಿಯೇ ಬಿಟ್ಟು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ಥಳೀಯರು ಕೂಡ ಇಲ್ಲಿಂದ ಕಸವನ್ನು ತೆಗೆದುಕೊಂಡು ಬಂದು ಇಲ್ಲೇ ಆಗ್ತಾ ಇರೋದ್ರಿಂದ ತುಂಬ ತೊಂದರೆ ಆಗ್ತಾ ಇದೆ. ಅದರಲ್ಲೂ ಈ ಕೊಳಚೆ ನೀರಿಂದ ದುರ್ಗಂಧ ಬೀರ್ತಾ ಇದೆ ಅಂತಂದರೆ, ಎಷ್ಟು ದುರ್ಗಂಧ ಬೀರ್ತಾ ಇದೆ ಅಂತಂದ್ರೆ ನಮ್ಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಇಲ್ಲಿನ ಸ್ಥಳೀಯರು ಕೂಡ ಓಡಾಡಬೇಕಾದ್ರೆ ಮೂಗು ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಪ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಕಮಿಷನರ್ ಅವರು ಎಲ್ಲ ಓಡಾಡಬೇಕಾದ್ರೆ AC ಕಾರಲ್ಲಿ ಆರಾಮಾಗಿ ಹೋಗ್ತಾರೆ. ಅವರಿಗೆ ಈ ದುರ್ಗಂಧದ ವಾಸನೆಯೇ ಬೀರಿಲ್ಲ ಅನ್ಸುತ್ತೆ. ಇದೇ ರೋಡಲ್ಲಿ ಓಡಾಡಬೇಕು ಅವರೆಲ್ಲರೂ ಕೂಡ ವಸತಿ ಗೃಹಕ್ಕೆ ಹೋಗಬೇಕು ಅಂದ್ರೆ. ಆದರೆ AC ಕಾರಲ್ಲಿ ಓಡಾಡೋದ್ರಿಂದ ಅವ್ರು ಯಾರಿಗೂ ಕೂಡ ಈ ವಾಸನೆ ಬೀರಿಲ್ಲ. ತುಂಬ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಸಾರ್ವಜನಿಕರು ಮೂಗು ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇನೇ ಇರಲಿ, ಇಷ್ಟೆಲ್ಲ ರಾಶಿ ಕಸ ಬಿದ್ದು ಆ ಕಸದಿಂದ ಇಷ್ಟೆಲ್ಲ ತೊಂದರೆ ಆಗ್ತಾ ಇದ್ರೂ ಕೂಡ ಪಾಲಿಕೆ ಸಿಬ್ಬಂದಿ ಈ ಜಾಗವನ್ನ ಸ್ವಚ್ಛತೆ ಮಾಡದಿರುವುದು ಬೇಸರದ ಸಂಗತಿ. ಇನ್ನಾದ್ರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕಸದ ರಾಶಿಯನ್ನ ತೆರವುಗೊಳಿಸುವ ಕೆಲಸವನ್ನ ಮಾಡಬೇಕಾಗಿದೆ. ನಾವು ಕೇಳ್ಕೊಳ್ಳೋದಿಷ್ಟೇ, ಸಂಬಂಧಪಟ್ಟಂತಹ ಅಧಿಕಾರಿಗಳು ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸಿ ಗಾರ್ಡನ್ ರಸ್ತೆ ಹಾಗೂ ಕೋಡಿ ಬಸವೇಶ್ವರ ದೇವಸ್ಥಾನದ ಮುಂಭಾಗ ಇರುವಂತಹ ಚರಂಡಿಯನ್ನ ಕ್ಲೀನ್ ಮಾಡಿಸಬೇಕು. ಹಾಗೂ ಆ ಚರಂಡಿಯಿಂದ ಎತ್ತಿ ಹಾಕಿರುವ ಕಸವನ್ನ ಇಲ್ಲೇ ಬಿಟ್ಟು ಏನು ಹೋಗಿದಿರಿ, ತಾವು ದಯವಿಟ್ಟು ಇದನ್ನ ಸೂಕ್ತ ಜಾಗಕ್ಕೆ ತೆಗೆದುಕೊಂಡು ಹೋಗಿ ವಿಲೇವಾರಿ ಮಾಡಬೇಕು ಅನ್ನೋದು ನಮ್ಮ ಪ್ರಜಾಶಕ್ತಿ ಟಿವಿಯ ಕಳಕಳಿಯ ಮನವಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.